ಎಲ್ಲರಿಗೂ ನಮಸ್ಕಾರಗಳು. ಸಾಕ್ಷಿ ಕಿಚನ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜಕದ ಹೋಳಿಗೆ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಸಜ್ಜಕದ ಹೋಳಿಗೆ ರೆಸಿಪಿ. ಈ ಉತ್ತರ ಕರ್ನಾಟಕದಲ್ಲಿ ಸಾಂಪ್ರದಾಯಿಕವಾಗಿರುವಂತ ಅಡಿಗೆ ಈ ಸಜ್ಜಕದ ಒಬ್ಬಟ್ಟು. ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ಈ ಸಜ್ಜಕದ ಒಬ್ಬಟ್ಟು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇವಾಗ ಸಜ್ಜಕದ ಹೋಳಿಗೆ ಮಾಡೋದಕ್ಕೆ ಸಜ್ಜಕನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದೆ. 1 ಗ್ಲಾಸು ನೀರು ಹಾಕೊಂಡಿದ್ದೀವಿ. ಇವಾಗ ನೀರನ್ನ ಬಿಸಿ ಆಗ್ಬೇಕು. ಬಿಸಿ ಒಂದ್ ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 1/4 ಕಪ್ ರವೆಗೆ ಅರ್ಧ ಕಪ್ ಬೆಲ್ಲ ತಗೊಂಡಿದ್ದೀನಿ. ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಬೆಲ್ಲ ಜಾಸ್ತಿ ಆಗುತ್ತೆ. ನೀವು ಜಾಸ್ತಿ ತಿಂತೀವಿ ಅಂದ್ರೆ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಬೆಲ್ಲನ. ಇವಾಗ ಬೆಲ್ಲ ಹಾಕಿದೀವಲ್ಲ, ಆ ಬೆಲ್ಲ ನೀಟಾಗಿ ಕರಗಬೇಕು. ಕರಗೋವರ್ಗು ನಾವಿಲ್ಲಿ ಬಿಸಿ ಮಾಡ್ಕೋಬೇಕಾಗತ್ತೆ ಬೆಲ್ಲನ. ನೋಡಿ, ಇವಾಗ ಹಾಕೊಂಡಿರೋಂತ ಬೆಲ್ಲ ಎಲ್ಲ ನೀಟಾಗಿ ಕರ್ಗೋಗಿದೆ. ಇವಾಗ ಈ ನೀರ್ನ ನಾವು ಶೋಧಿಸ್ಕೋಬೇಕು. ಯಾಕಂದ್ರೆ ಬೆಲ್ಲ ಹಾಕಿರೋದ್ರಿಂದ ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಈ ನೀರ್ನ ಶೋಧಿಸ್ಕೊಂತೀನಿ. ನೋಡಿ, ಇವಾಗ ಶೋಧಿಸ್ಕೊಂಡಿರೋಂತ ಬೆಲ್ಲದ ನೀರ್ನ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ಕೋಬೇಕು. ನೋಡಿ, ಇವಾಗ ನೀರು ಕುದೀತಾ ಇದೆ. ಇವಾಗ ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕೊಂತ ಇದೀವಿ. ಇದು ಫ್ರೆಶ್ ಆಗಿ ಕುಟ್ಕೊಂಡಿರೋಂತ ಏಲಕ್ಕಿ ಪೌಡರ್ನ ಇವಾಗ ಸೇರಿಸ್ಕೊಂಡಿದ್ವಿ. ಏಲಕ್ಕಿ ಆದ ನಂತರ ಇಲ್ಲಿ ಬನ್ಸಿ ರವೆ ತಗೊಂಡಿದೀವಿ. ಬನ್ಸಿ ರವೆನೂ ಸಹ ಸೇರಿಸ್ಕೋಬೇಕು. ಸೇರಿಸ್ಕೊಂತಾನೆ ಕೈ ಆಡ್ಕೋಬೇಕು, ಇಲ್ಲ ಅಂದ್ರೆ ಗಂಟಾಗ್ಬಿಡುತ್ತೆ. ನೋಡಿ, ಎಲ್ಲಾ ರವೆನೂ ನಾನಿವಾಗ ನೀರಿಗೆ ಸೇರಿಸ್ಕೊಂಡು ಕೈ ಆಡ್ತಾ ಇದ್ದೀನಿ. ಇದು ಗಟ್ಟಿ ಬರ್ಬೇಕು, ಒಂಚೂರು ಗಟ್ಟಿಯಾಗಿ ಬರ್ಬೇಕು. ಈ ಬೇಳೆ ಒಬ್ಬಟ್ಟಿನ ಹೂರ್ಣ ಯಾವ ತರ ಇರುತ್ತೆ ಅದೇ ತರನೇ ಸಹ ಈ ಸಜ್ಜಕದ ಹೂರ್ಣನೂ ಸಹ ಗಟ್ಟಿಯಾಗಿನೇ ಇರ್ಬೇಕು. ನೋಡಿ, ಹಾಕೊಂಡಿರೋ ರವೆ ಎಲ್ಲ ಈ ತರ ಗಟ್ಟಿ ಆಗ್ಬೇಕು. ಗಟ್ಟಿ ಆದ್ರೆ ನಮ್ಗೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ತರ ಆದ ತಕ್ಷಣನೇ ಗ್ಯಾಸ್ನ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು. ಇದು ತಣ್ಣಗಾಗೋ ಅಷ್ಟರಲ್ಲಿ ಹಿಟ್ಟನ್ನ ಕಲ್ಸ್ಕೊಂಡ್ಬಿಡೋಣ. ನೋಡಿ, ಇಲ್ಲಿ ಇವಾಗ ಗೋಧಿ ಹಿಟ್ಟು ತಗೊಂಡಿದೀವಿ. ಈ ಸಜ್ಜಕದ ಹೋಳಿಗೆನ ಮೈದಾ ಹಿಟ್ಟಲ್ಲಿ ಮಾಡಂಗಿಲ್ಲ, ಗೋಧಿ ಹಿಟ್ಟಲ್ಲೇ ಮಾಡಬೇಕು. ಅದಕ್ಕೆ ಇಲ್ಲಿ ಗೋಧಿ ಹಿಟ್ಟು ತಗೊಂಡಿದೀವಿ. ಇದಕ್ಕೆ ಉಪ್ಪಾದ ನಂತರ ಒಂದು ಸ್ವಲ್ಪನೇ ನೀರು ಹಾಕೊಂಡು ಈ ಚಪಾತಿ ಹಿಟ್ಟನ್ನ ಯಾವ ತರ ಕಲ್ಸ್ಕೊಂತೀರಾ ನೋಡಿ, ಅದೇ ತರನೇ ಈ ಹಿಟ್ಟನ್ನು ಸಹ ಕಲಿಸ್ಕೋಬಹುದು. ಇಲ್ಲಾಂದ್ರೆ ಚಪಾತಿ ಮಾಡಿರ್ತೀರಲ್ಲ, ಅದೇ ಹಿಟ್ಟು ಮನೆಯಲ್ಲಿ ಕಲಸಿರಿದಿತ್ತಂದ್ರೆ ಸಜ್ಜಕನ ರೆಡಿ ಮಾಡ್ಕೊಂಡು ಈ ಹೋಳಿಗೆನೂ ಸಹ ರೆಡಿ ಮಾಡ್ಕೋಬಹುದು. ನೋಡಿ, ಚಪಾತಿ ಹಿಟ್ಟು ರೆಡಿ ಆಯ್ತು. ಇದು ಚಪಾತಿ ಹಿಟ್ಟು ಯಾವ್ದಕ್ಕೆ ಕಲಿಸ್ಕೊಂತೀರಾ ಅದೇ ಹದಕ್ಕೇನೆ ಈ ಹಿಟ್ಟು ಸಹ ಕಲಿಸ್ಕೋಬೇಕಾಗುತ್ತೆ. ಇವಾಗ ಇದನ್ನ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ಬೇಕು. ನೋಡಿ, ಇವಾಗ ಇಲ್ಲಿ ಮಾಡ್ಕೊಂಡಿರೋ ಸಜ್ಜಕನು ಸಹ ತಣ್ಣಗಾಗಿದೆ. ಇವಾಗ ಇದನ್ನ ನೀಟಾಗಿ ಕೈಯಿಂದ ನಾದ್ಕೊಂಡು ಉಂಡೆ ರೆಡಿ ಮಾಡ್ಕೋಬೇಕು. ನೀವು ಎಷ್ಟು ದೊಡ್ಡದು ಮಾಡ್ತೀರೋ ಆ ಪ್ರಮಾಣದಲ್ಲಿ ಈ ಹೂರ್ಣನ ತಗೋಬೇಕಾಗತ್ತೆ. ನಾವು ಮೀಡಿಯಂ ಸೈಜಲ್ಲಿ ಮಾಡ್ತಿರೋದ್ರಿಂದ 1 ಉಳ್ಳೆ ಆಗೋಷ್ಟು ಉಂಡೆನ ಮಾಡ್ಕೊಂಡಿದ್ದೀವಿ. ಇದೇ ಥರನೇ ಎಲ್ಲಾನು ಮೊದಲಿಗೆನೇ ಉಂಡೆನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಹೋಳಿಗೆ ತಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಒಂದೇ ಸಾರಿಗೆನೆ ಉಂಡೆನ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಉಂಡೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಸಹ ನೀಟಾಗಿ ನೆಂದ್ಕೊಂಡಿದೆ. ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡೋಣ. ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಈ ತರ ಮತ್ತೆ ಒಂದ್ಸರಿ ನಾದ್ಕೋಬೇಕು. ನೋಡಿ, ಈ ತರ ತನಕ ಕಡಿಮೆ ತಗೋಬೇಕು. ಇಲ್ಲಿ ಹೂರ್ಣ ಜಾಸ್ತಿ ಇರಬೇಕು. ಸೇಮ್ ಬೇಳೆ ಒಬ್ಬಟ್ಟು ಯಾವ ತರ ಮಾಡ್ತೀವಿ ಅದೇ ತರನೇ ಈ ಒಬ್ಬಟ್ಟನ್ನು ಸಹ ರೆಡಿ ಮಾಡ್ಕೋಬೇಕಾಗುತ್ತೆ. ಇದೊಂಚೂರು ಗಟ್ಟಿ ಇರುತ್ತಲ್ವಾ, ಅದಕ್ಕೋಸ್ಕರ ಕೈಯಲ್ಲಿ ಮೆತ್ತಗೆ ಮಾಡಿಕೊಂಡು ಇಲ್ಲಿ ನಾವು ಹೂರ್ಣನ ತುಂಬ್ಕೋಬೇಕು.
ನೋಡಿ ಈ ಥರ ಮಾಡ್ಕೋಬೇಕು. ಕೈಯಲ್ಲೇನೆ ಹಿಟ್ಟನ್ನ ಮಾಡಿಕೊಂಡು ಉಂಡೆ ಮಾಡಿಟ್ಕೊಂಡಿದ್ವಲ್ಲ ನಾವು ಮೊದಲಿಗೆ ಸಜ್ಕಣ, ಅದನ್ನು ನೀಟಾಗಿ ಆ ಕನಕದಲ್ಲಿ ಇಟ್ಕೊಂಡು ತುಂಬ್ಕೋಬೇಕು. ಹೂರ್ಣದ ಹೋಳಿಗೆಕಿನ ಈ ಸಜ್ಕದ ಹೋಳಿಗೆ ತುಂಬಾನೇ ಸುಲಭ, ಹಾಗೆ ಬೇಗನೆ ರೆಡಿ ಆಗಿಬಿಡುತ್ತೆ. ನೋಡಿ ಈ ಥರ ತುಂಬ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಇವಾಗ ಎಲ್ಲದನ್ನು ಈ ಥರ ಹೂರ್ಣನ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಎಣ್ಣೆನ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಒತ್ಕೋಬೇಕು. ನೀವು ಕೈಯಿಂದನಾದರೂ ಒತ್ಕೋಬಹುದು, ಇಲ್ಲ ಅಂದರೆ ಲಟ್ಟಿಸ್ಕೋಬಹುದು ಚಪಾತಿ ಥರ. ತುಂಬಾನೇ ಸುಲಭ ಈ ಹೋಳಿಗೆ ಮಾಡೋದು. ಹೋಳಿಗೆ ಮಾಡಕ್ ಬರ್ದೇ ಇರೋರು ಸಹ ಈ ಹೋಳಿಗೆನ ಮಾಡ್ಬೋದು. ಬೇಳೆ ಒಬ್ಬಟ್ಟಾದ್ರೆ ಮಾಡೋದಕ್ಕೆ ಬರಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಈ ಸಜ್ಕದ ಒಬ್ಬಟ್ಟು ಮಾತ್ರ ಬೇಗನೆ ಕಲ್ತ್ಕೊಂಡ್ಬಿಡ್ಬೋದು ಮಾಡೋದನ್ನ. ನಿಮ್ಗೆ ಎಷ್ಟಗ್ಲ ಬೇಕೋ ಅಷ್ಟಗ್ಲ ನೀವು ಈ ತರ ಲಟ್ಟಿಸ್ಕೋಬಹುದು ಹೋಳಿಗೆನ. ಒಂಚೂರು ಎಲ್ಲೂ ಸಹ ಹರಿಯೋದಿಲ್ಲ. ನೋಡಿ ಈ ತರ ಲಟ್ಟಿಸ್ಕೊಂಡಿದೆ. ಇದನ್ನ ಇವಾಗ ಬೇಯಿಸ್ಕೊಂಡ್ಬಿಡೋಣ. ಅದನ್ನ ಲಟ್ಟಿಸ್ಕೊಳ್ಳೋ ಅಷ್ಟರಲ್ಲೇನೆ ಹಂಚು ಸಹ ಬಿಸಿಗಿಟ್ಕೊಂಡಿದ್ದೆ, ಹಂಚು ಸಹ ಬಿಸಿಯಾಗಿದೆ. ಈ ಒಬ್ಬಟ್ಟಿಗೆ ಎಣ್ಣೆ ಏನು ಹಾಕೋ ಅವಶ್ಯಕತೆ ಏನಿರಲ್ಲ. ಇಲ್ಲಿ ಎಣ್ಣೆ ಇಲ್ಲದೇನೆ ಈ ಒಬ್ಬಟ್ಟನ್ನ ಬೇಯಿಸ್ಕೋಬಹುದು. ಇದು ಬೇಯೋಷ್ಟರಲ್ಲಿ ಇನ್ನೊಂದು ಸಹ ರೆಡಿ ಮಾಡ್ಕೊಂಡ್ಬಿಡೋಣ. ನೋಡಿ ಈ ತರ ಒಂದು ಸ್ವಲ್ಪ ಮೇಲ್ಗಡೆ ಉಬ್ಬುತ್ತಾ ಇರುತ್ತೆ. ಆ ಟೈಮಿಗೆ ಇದನ್ನ ನಾವು ತಿರುಗಿಸ್ಬಿಟ್ಟು ಹಾಕಬೇಕು. ನೋಡಿ ಯಾವ ತರ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಈ ಒಬ್ಬಟ್ಟು ಮಾತ್ರ ಟೇಸ್ಟ್. ಇದು ಇನ್ನೊಂದು ಸೈಡು ಸಹ ನೀಟಾಗಿ ಬೇಯಬೇಕು. ನೋಡಿ ಇನ್ನೊಂದು ಸೈಡು ಸಹ ತಿರುಗಿಸ್ಬಿಟ್ಟು ಹಾಕೊಂಡಿದೆ. ಹಾಗೆ ಈ ಸಜ್ಕದ ಒಬ್ಬಟ್ಟು ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡ್ತಾನೆ ಇರ್ತಾರೆ. ಈ ದೀಪಾವಳಿ ಟೈಮಲ್ಲಿ, ಯುಗಾದಿ ಹಬ್ಬದಲ್ಲಿ, ಹಾಗೆ ನವರಾತ್ರಿ ಹಬ್ಬದಲ್ಲಿ ಈ ಒಬ್ಬಟ್ಟು ಮಾಡ್ತಾರೆ. ಹಾಗೆ ಬೇಳೆ ಒಬ್ಬಟ್ಟು ಸಹ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಒಬ್ಬಟ್ಟು ಮಾತ್ರ. ಹಾಗೆ ಈ ಒಬ್ಬಟ್ಟನ್ನ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಆರಿರುತ್ತಲ್ಲ, ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ತುಂಬಾ ರುಚಿ ಕೊಡುತ್ತೆ. ನೋಡಿ ಎರಡು ಸೈಡು ಸಹ ನೀಟಾಗಿ ಬೇಯಿಸ್ಕೊಂಡಿದ್ದಾಯ್ತು. ಇದನ್ನ ಇವಾಗ ತೆಗಿತಾ ಇದ್ದೀವಿ. ನೋಡಿ ರೆಡಿಯಾಗಿದೆ ಸಜ್ಕದ ಹೋಳಿಗೆ. ನೋಡಿ ರೆಡಿಯಾಗಿದೆ ಸಜ್ಕದ ಹೋಳಿಗೆ. ಒಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಟೇಸ್ಟ್ ಮಾತ್ರ ಈ ಬೇಳೆ ಒಬ್ಬಟ್ಟಿನ ಈ ಸಜ್ಕದ ಒಬ್ಬಟ್ಟು ಮಾತ್ರ ತುಂಬಾ ರುಚಿ ಕೊಡ್ತಾ ಇರುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗೆ ಮಾಡೋದು ಸಹ ತುಂಬಾನೇ ಸುಲಭ. ನಿಮ್ಗೆ ಇಲ್ಲಿ ಒಂದೇ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ತರ ಬಂದಿದೆ ಅಂತ. ಕಟ್ ಮಾಡಿ ನಿಮ್ಮ ಮಕ್ಕಳು ಮನೆಯಲ್ಲಿ ಸ್ವೀಟ್ ತಿನ್ನಲ್ಲ ನೋಡಿ, ಅಂತವ್ರಿಗೆ ಈ ತರ ಹೋಳಿಗೆ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ನಾನು ಮಾಡಿರುವಂತ ಈ ಸಜ್ಕದ ಹೋಳಿಗೆ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.